ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು. ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಲವ್. ಇದು ಛತ್ರಿ, ಇನ್ನೂ ಛತ್ರಿ ಹೊಸ ಅಪ್ಡೇಟ್ ಬರುತ್ತೆ, ತೋರಿಸ್ತೀನಿ ಬರ್ರಿ ಹೆಂಗೆ ಛತ್ರಿ ಮಾಡೋದು ಅಂತ. ಇನ್ನೂ ಹೊಸದಾಗಿ ಡಿಫ್ರೆಂಟಾಗಿ ಛತ್ರಿ ಮಾಡಿಸ್ತಿದ್ದೀವಿ, ತೋರಿಸ್ತೀವಿ ಬರ್ರಿ. ಇವಾಗ ನಮ್ಮ ಹುಡುಗ ಬಂದಿದ್ದ, ಮೇಗೂ ನೀರು ಇಡ್ತಾಯಿದ್ದೀವಿ. ಟೂರ್ನಮೆಂಟ್ಗೆ ಅಕ್ಕಿ ಹೆಂಗೆ ರೆಡಿ ಮಾಡಬೇಕು ಅವೆಲ್ಲ ತೋರಿಸ್ತೀನಿ ಬಿಡ್ರಿ. ಇವಾಗ ಗೂಡು ಹತ್ರ ಬಂದ್ವಿ, ಬೆಳಗ್ಗೆ ಒಂದು ಟೈಮ್ ನೀರು ತೋರಿಸೋಕೆ ಹೋಗಿದ್ವಿ. ಇವಾಗ ನೀರು ತೋರಿಸಿ ಮೇವು ಇಡಬೇಕು. ಒಂದು ರೌಂಡ್ ಹೊಸ ಅಕ್ಕಿಗಳು ಬಿಡಬೇಕಲ್ಲ, ಇವಾಗ ಟೂರ್ನಮೆಂಟಿಗೆ ರೆಡಿ ಮಾಡಬೇಕಂದ್ರೆ ಸಂಜೆ ಹೊತ್ತು ಓಡಿಸ್ಕೊತೀವಿ. ಇಷ್ಟೊತ್ತಾರು ಆಡ್ತವೆ, ಒಂದೊಂದು 1 ಅವರು ಆ ಥರ ಆಡ್ತಾ ಇರುತ್ತೆ. ಸಂಜೆ ಹೊತ್ತು ಓಡಿಸ್ಕೊಳ್ಳೋದು ಅಷ್ಟೇ. ನೋಡಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಈ ತಿರುವಾಲು ತೋರಿಸಿದ್ವಿ, ಕಳೆದೋಗ್ಬಿಟ್ಟಿತ್ತು, ತಿರ್ಗಾ ಬಂದೈತೆ, ರೆಕ್ಕೆ ಹೊಡೆದು ಇಕ್ಕಿಟ್ಟಿದ್ದೀವಿ. ಈ ಥರ ನೀರು ತೋರಿಸ್ಬೇಕು. ನೀರು ತೋರಿಸಿ ಕರೆಕ್ಟಾಗಿ ಒಂದು ಟೈಮ್ ಸೆಟ್ ಮಾಡಬೇಕು ಮೇವಿಗೆ. ನಾವು ಒಂದು 5 ಗಂಟೆಗೆ ಸೆಟ್ ಮಾಡಿದ್ದೀವಿ. ಒಂದು 5 ಗಂಟೆಯಿಂದ ಒಂದು 6 ಗಂಟೆ ತನಕ ಇಡ್ತೀವಿ ಮೇವನ್ನ, ಆಮೇಲೆ ಎತ್ತು ಬಿಡ್ತೀವಿ. ಬರ್ರಿ ತೋರಿಸ್ತೀನಿ. ತಿರುವಾಲು ಬಿಡಬೇಕು. ಬಿಡೋಕ್ಕೆ ಮುಂಚೆ ಫಸ್ಟು ಒಂಚೂರು ನೀರು, 1-2 ಕಡಲೆ ಬೀಜ ಇದ್ರೆ ಹಾಕ್ರಿ, ಗಟ್ಟಿ ಬರ್ತಾವೆ ಅಕ್ಕಿಗಳು ಆಡ್ಬೇಕಾರೆ. ಸ್ಟಾರ್ಟಿಂಗಲ್ಲಿ ಅನ್ಬೇಡ, ಟೈಮಿಂಗ್ ಸ್ಟಾರ್ಟ್ ಆದಂಗೆ ಜಾಸ್ತಿ ಒಂಚೂರು ನೀರು, 1 ಕಡಲೆ ಬೀಜ ಸಾಕು. ಹೊಸ ಅಕ್ಕಿಗಳಾದರೆ ಮಧ್ಯಾಹ್ನ ಹೊತ್ತು ಓಡಿಸ್ಕೊಳ್ಳಿ, ಬೆಳಗ್ಗೆ ಹೊತ್ತಿಂತ ಮಧ್ಯಾಹ್ನ ಓಡಿಸಿದ್ರೆ ಅಡ್ವಾಂಟೇಜ್ಗಳಿದೆ. ಇದು ಜೊತೆಗೂಡು, ಇನ್ನೂ ಹೊಸದು ಹೇಳಕ್ಕೆ ಹೇಳಿದ್ದೀವಿ, ಜೊತೆಗೂಡು ಮಾಡೋಕ್ಕೆ ಮಾಡ್ತಾವ್ರೆ. ನಿಮ್ಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಬರುತ್ತೆ ಜೊತೆಗಳು ಹೆಂಗೆ ಮಾಡಬೇಕು, ಯಾವ ಥರ ಪೇರ್ ಮಾಡಬೇಕು ಅಂತ ನಿಮಗೆ. ಜೊತೆಗೂಡು ಇವಾಗ ನೀರು ಕುಡಿಸ್ಬಿಟ್ಟು ಮೇವಿಡಬೇಕು. ಇವಾಗ ಎಷ್ಟೊಂದು ಟಾಪಿಕ್ಸ್ ಬರುತ್ತೆ. ನೆಕ್ಸ್ಟು ಜೊತೆ ಹೆಂಗೆ ಮಾಡಬೇಕು, ಯಾವ ಥರ ನಾವು ಜೊತೆ ಆಗ್ತೀವಿ, ಕಣ್ಗಳು ಸೆಲೆಕ್ಷನು, ಬಾಡಿ ಪ್ಯಾಟ್ರನ್ಸು, ಬಣ್ಣ ಯಾವ ಥರ ನಾವು ಜೊತೆ ಮಾಡ್ತೀವಿ ಎಲ್ಲ ಬರುತ್ತೆ ನಿಮ್ಗೆ. ನೆಕ್ಸ್ಟು ಇನ್ನೂ ಸಪೋರ್ಟ್ ಮಾಡಬೇಕು, ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿದ್ರೆ ನೆಕ್ಸ್ಟು ನಿಮಗೆ ಎಷ್ಟೊಂದು ಕಂಟೆಂಟ್ಸ್ ಬರುತ್ತೆ. ನಮ್ಮ ಟೂರ್ನಮೆಂಟ್ಗಳದ್ದು ಹೆಂಗೆ ಐಡಿಯಾ, ಯಾವ ಥರ ರೂಲ್ಸು, ಅದು ನಿಮ್ಗೆ ಐಡಿಯಾ ಹೇಳ್ಕೊಡ್ತೀವಿ ಹೆಂಗೆ ಬಿಡಬೇಕು ಅಂತ. ನಮ್ಮ ಹತ್ರ ಎಷ್ಟು ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ. ಒಂದೊಂದೇ ಅಕ್ಕಿ ಬುಟ್ಟಿಗೆ ಹಾಕ್ಕೊಂಡು ಫಸ್ಟ್ ಈ ಥರ ಬುಟ್ಟಿ ತಾಳಿ, ಕೈಯಲ್ಲೆಲ್ಲ ಇಟ್ಕೊಬೇಡಿ, ಸ್ವೆಟ್ ಆಗುತ್ತೆ, ರೆಕ್ಕೆಗಳೆಲ್ಲ ಹಾಳಾಗುತ್ತೆ, ಸುಮ್ಮನೆ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಅದ್ರ ಬದಲು ಒಂದು ಬುಟ್ಟಿ ತಗೊಂಡ್ರೆ ಯೂಸ್ ಆಗುತ್ತೆ. ಈ ಥರ ಒಂದೊಂದೇ ಅಕ್ಕಿಗಳು ಹಾಕೊಳ್ಳಿ ಬುಟ್ಟಿಗೆ ನೀಟಾಗಿ. ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಹತ್ರದಲ್ಲೇ ಬಿಡಿ ಅಕ್ಕಿಗಳನ್ನ, ದೂರ ಬಿಡೋಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗಲ್ಲಿ ಬಂದರೆ ಅಕ್ಕಿಗಳು ಕಳ್ಳ ಆಗಿದ್ಮೇಲೆ ದೂರ ಅದು ಬಿಡಿ. ನಾವು ದೂರನೇ ಬಿಡ್ತೀವಿ. ಇವಾಗ ನಿಮಗೋಸ್ಕರ ಇಲ್ಲೇ ಪಕ್ಕದಲ್ಲಿ ಗ್ರೌಂಡಲ್ಲಿ ಇರೋದು ಬಿಡ್ತೀವಿ ಅಷ್ಟೇ. ಬರೀ ನೋಡಿ ಬುಟ್ಟಿ ಎತ್ಕೊಂಡು ಹೋಯ್ತಾ ಇದ್ದೀವಿ. ಇವಾಗ ಹತ್ರನೇ ನಮ್ಮ ಹಿಂದೆನೇ ಇರೋದು ಗ್ರೌಂಡಲ್ಲೇ ಬಿಡ್ತಾ ಇರೋದು ಇವಾಗ ಸದ್ಯಕ್ಕೆ. ದೂರದಿಂದನೂ ಬಿಡ್ತೀವಿ ಬೇಕಾದ್ರೆ. ಇವಾಗ ಸದ್ಯಕ್ಕೆ ಇಲ್ಲೇ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಇಲ್ಲೇ ಬಿಡ್ತೀವಿ. ಒಂದೊಂದೇ ಬಿಡ್ತೀವಿ. ಒಂದು ಅರ್ಧ ಗಂಟೆ ಆಡ್ತೈತೆ, ನೋಡೋಣ ಬನ್ನಿ ಹೆಂಗೆ ಆಡುತ್ತೆ, ಏನು ಮಾಡುತ್ತೆ. ನೋಡಿ ಇದು ತಿರುವಾಲಿದು, ಇನ್ನೂ ಒಂದು ರೆಕ್ಕೆ ಬಂದಿಲ್ಲ, ಆದರೂ ಬಿಡ್ತಾಯಿದ್ದೀವಿ ನಿಮಗೋಸ್ಕರ ಅಷ್ಟೇ. ತಿರುವಾಲು ಚೀನಿ, ಕ್ಯಾಮ್ರಲ್ಲೂ 3 ಕಳ್ಳಿ ಪಟ ನೋಡೋಣ. ಇವಾಗ ಬಿಟ್ಟಿದ್ದೀವಿ ನೋಡಿ, ಆಡ್ತಾಯಿದೆ ಅಕ್ಕಿಗಳು. ನಾವು ಬೇರೆಯವ್ರ ಥರ ಎಲ್ಲ ಹೇಳಲ್ಲ 1 ಅವರ್ ಆಡ್ತಿದೆ ಅಂತ. ಇವಾಗ ಅಕ್ಕಿಗಳು ಬಿಡ್ತಾಯಿದ್ದೀವಿ ರೆಡಿ ಮಾಡೋಕ್ಕೆ. ಒಂದೊಂದು ಕಾಲು ಗಂಟೆ ಆಡ್ತಾಯಿದೆ. ಇರೋದ್ರಲ್ಲೇ ಖುಷಿ ಪಡಬೇಕು, ಜಾಸ್ತಿ ಆಡ್ತೈತೆ ಅಂತಲ್ಲ. ಇನ್ನೂ ಟೂರ್ನಮೆಂಟ್ಗೆಲ್ಲ ರೆಡಿ ಆಗುತ್ತೆ, ಜಾಸ್ತಿ ಹೊತ್ತೇ ಬಿಡ್ತೀವಿ. ಸದ್ಯಕ್ಕೆ ಇವಾಗ ಓಡಿಸ್ತಿರೋದ್ರಿಂದ ಒಂದೊಂದು ಕಾಲು ಗಂಟೆ ಆಡ್ತಾಯಿದ್ದೆ ಅಷ್ಟೇ. ನೋಡಿರಿ, ಸ್ಟಾರ್ಟಿಂಗ್ ಅಕ್ಕಿ ರೆಕ್ಕೆ ಫ್ರೀ ಆಗಿರಲ್ಲ, ಸ್ವಲ್ಪ ಸುಮ್ಮನೆ ಛತ್ರಿಗೆ ಸೆಟ್ ಆಗೋಕ್ಕೋಸ್ಕರ ಬಿಡ್ತಾರೆ. ಬನ್ನಿ ನಾಳೆ ಬಿಡ್ತೀವಿ, ದೂರದಿಂದ ತೋರಿಸ್ತೀವಿ ಹೆಂಗೆ ಆಡುತ್ತೆ ಅಕ್ಕಿಗಳು ಅಂತ, ಬಾಜಿ ಹೆಂಗೆ ಮಾಡುತ್ತೆ ಅಂತ ತಿರುವಾಲ್ದು ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವಾಗ ಅಕ್ಕಿ ಬಿಟ್ಟು ಬಂದ್ವಿ, ಅಕ್ಕಿಗಳು ಆಡ್ತಾಯಿದೆ. ಇವಾಗ ಮೇವು ಟೈಮು, ಕರೆಕ್ಟಾಗಿ ಮೇವು ಇಡಬೇಕು. ನಾಳೆ ತೋರಿಸ್ತೀವಿ ಹೆಂಗೆ ಗೂಡು ಕ್ಲೀನ್ ಮಾಡ್ಬೋದು ಅಂತ. ನಾವು ಗೂಡು ಕ್ಲೀನ್ ಮಾಡೋ ಟಾಪಿಕ್ಕು ಒಂದು ಹಾಕ್ತೀನಿ. ಯಾರೂ ಹಾಕಿಲ್ಲ, ಗೂಡು ಕ್ಲೀನ್ ಮಾಡೋದು ಸುಮ್ಮನೆ ಅಂತಾರೆ, ಆದರೆ ಗೂಡು ಕ್ಲೀನ್ ಮಾಡೋದೇ ಮೇಯ್ನು. ಕಾಯಿಲೆಗಳು ಸ್ಟಾರ್ಟ್ ಆಗೋದೇ ಗೂಡಿಂದ. ನೋಡಿರಿ ಎಷ್ಟು ಗಲೀಜೈತೆ. ಕೆಲ್ಸಕ್ಕೆ ಹೋಗಿ ಬಂದು ಅಕ್ಕಿಗಳು ಮೇಂಟೈನ್ ಮಾಡೋದು ತುಂಬ ಕಷ್ಟ. ನೀಟಾಗಿ ಮೇವು ಇಟ್ಬಿಟ್ಟು ಗೂಡೇ ಮೇಯ್ನು. ಅದಕ್ಕೆ ನಾಳೆ ಗೂಡು ಕ್ಲೀನ್ ಮಾಡೋದೇ ಒಂದು ವ್ಲಾಗ್ ಹಾಕ್ತೀನಿ. ಕರೆಕ್ಟ್ ಟೈಮ್ ಸೆಟ್ ಮಾಡಿ, ಟೈಮಿಗೆ ಮೇವಿಟ್ರಿ, ಒಂದು ಅರ್ಧ ಗಂಟೆ ಇಡಿ, ಮತ್ತು ನೀರು ತೋರಿಸಿ. ಅವಾಗ ಅಕ್ಕಿಗಳಿಗೆ ಮೈ ಎತ್ತುತ್ತೆ. ಕರೆಕ್ಟಾಗಿ ಟೈಮ್ ಸೆಟ್ ಮಾಡಬೇಕು. ಟೈಮ್ ಸೆಟ್ ಮಾಡಿದ್ರೆ ಯಾವಾಗ ಬೇಕು ಅವಾಗ ಇಡೋದು, ಡೈಲಿ ಮೇವು ಟ್ರೈ ಇಟ್ಟಿರೋದು ಅವೆಲ್ಲ ಮಾಡಿದ್ರೆ ಅಕ್ಕಿಗಳು ಯಾವುದೇ ಕಾರಣಕ್ಕೂ ಆಡೋಲ್ಲ. ಕರೆಕ್ಟಾಗಿ ಒಂದು ಟೈಮ್ ಸೆಟ್ ಮಾಡಿ ಟೈಮ್ಗೆ ಮೇವು ಹಿಡಿಯೋದು ಕಲೀರಿ. ಅದು ಯಾವಾಗಾದ್ರೂ ಸರಿ, ನಿಮ್ಗೆ ಹೆಂಗೆ ಟೈಮ್ ಸೆಟ್ ಮಾಡ್ತೀರೋ ಅದೇ ಥರ ಅವು ಸೆಟ್ ಆಗುತ್ತೆ. ಸುಮ್ಮನೆ ಯಾವಾಗಲೂ ಮೇವು ಟ್ರೈನ ಇಟ್ಕೊಂಡು ಗೂಡಲ್ಲಿ ಇಕ್ಕೋದಲ್ಲ.
ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮುಂದಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೂ ಬೇಜಾನ್ ಟಾಪಿಕ್ಸ್ ಬರುತ್ತೆ. ಇನ್ನೂ ಟೂರ್ನಮೆಂಟ್ ಬಿಡಬೇಕಿಲ್ಲಿ, ಅದರದ್ದೆಲ್ಲ ಕವರ್ ಮಾಡ್ತೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಕನ್ನಡಿಗ ಲೋಫ್ನ.